ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 19/12/2023 ಪ್ರಾತಃ ಮುರಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸರ್ವೀಸಿನ ವೃದ್ಧಿಗಾಗಿ ಹೊಸ ಹೊಸ ವಿಧಾನಗಳನ್ನು ರಚಿಸಿ ಹಳ್ಳಿ ಹಳ್ಳಿಗೆ ಹೋಗಿ ಸರ್ವೀಸ್ ಮಾಡಿ. ಸರ್ವೀಸ್ ಮಾಡುವುದಕ್ಕಾಗಿ ಜ್ಞಾನದ ಪರಾಕಾಷ್ಠತೆ ಬೇಕಾಗಿದೆ. ಶಿವ ಭಗವಾನುವಾಚ: ಜಗದಂಬೆಯ ಮಹಿಮೆ ಭಾರತದಲ್ಲಿ ಬಹಳ ಇದೆ. ಜಗದಂಬೆಯನ್ನು ಭಾರತವಾಸಿಗಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಕೇವಲ ಈವ್ ಅರ್ಥಾತ್ ಬಿಬಿ ಎಂಬ ಹೆಸರು ಹೇಳಿದ್ದಾರಷ್ಟೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಬಿಬಿ ಹಾಗೂ ಮಾಲೀಕನ ವಿನಃ ರಚನೆಯನ್ನು ರಚಿಸಲು ಸಾಧ್ಯವಿಲ್ಲ. ಆಗ ಅಗತ್ಯವಾಗಿ ಜಗದಂಬೆ ಪ್ರಕಟವಾಗಬೇಕಾಗ್ತದೆ. ಹಿಂದೆ ಒಮ್ಮೆ ಇದ್ದರೂ ಅದಕ್ಕೆ ಅವರ ಮಹಿಮೆ ಮಾಡ್ತೇವೆ. ಭಾರತದ ಮಹಿಮೆ ಬಹಳ ಇದೆ. ಭಾರತವನ್ನು ಸ್ವರ್ಗವೆಂದೂ ಹೇಳ್ತಾರೆ ಹಾಗೂ ಪ್ರಾಚೀನ ಭಾರತವೆಂದೂ ಸಹ ಹೇಳ್ತಾರೆ. ಆದ್ದರಿಂದ ಅವಶ್ಯವಾಗಿ ಸ್ವರ್ಗವಾಗಿರಬೇಕು. ಇದನ್ನು ನೀವು ಈಶ್ವರ ಸಂತಾನರ ವಿನಃ ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ಬರುತ್ತಿರುತ್ತಾರೆ. ಪ್ರದರ್ಶನಿಗಳು ನಡೆಯುತ್ತಿರುತ್ತವೆ. ಇವೆಲ್ಲ ಕಲ್ಪದ ಹಿಂದೆಯೂ ನಡೆದಿರಬೇಕೆಂದು ತಿಳಿದುಕೊಳ್ತಾರೆ. ಎಲ್ಲರಿಗೂ ತಿಳಿಸಲು ಈ ಅಕ್ಷರಗಳು ಬಹಳ ಚೆನ್ನಾಗಿದೆ. ಪವಿತ್ರ ಆತ್ಮ ಪವಿತ್ರತೆಯಿಂದ ನೀವು ಪ್ರಕಾಶತೆಯ ಕಿರೀಟವನ್ನು ಪಡೆಯುತ್ತೀರಿ. ಹಾಗೆಯೇ ದಾನ ಪುಣ್ಯ ಮಾಡುವವರಿಗೆ ಪುಣ್ಯಾತ್ಮನೆಂದು ಕರೀತಾರೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಫಿಲಂಥ್ರೋಪಿಸ್ಟ್, ಮಹಾದಾನಿ ಎಂದು ಕರೆಯುತ್ತಾರೆ. ಪವಿತ್ರರಿಗೆ ನಿರ್ವಿಕಾರಿ ಎಂದು ಹೇಳಲಾಗ್ತದೆ. ಹೀಗೆ ಭಿನ್ನ ಭಿನ್ನವಾದ ಅಕ್ಷರಗಳಿವೆ. ಭಾರತದಲ್ಲಿ ಬಹಳ ದಾನ ಪುಣ್ಯ ಮಾಡ್ತಾರೆ. ಆದರೆ ವಿಶೇಷವಾಗಿ ಗುರುಗಳಿಗೆ ದಾನ ಮಾಡ್ತಾರೆ. ಅವರಿಗೆ ಪವಿತ್ರ ಆತ್ಮನೆಂದು ಹೇಳಬಹುದು, ಆದರೆ ಪುಣ್ಯಾತ್ಮನೆಂದು ಹೇಳಲಾಗುವುದಿಲ್ಲ. ಅವರು ದಾನ ಪುಣ್ಯ ಮಾಡುವುದಿಲ್ಲ, ಆದರೆ ದಾನ ಪುಣ್ಯ ತೆಗೆದುಕೊಳ್ತಾರೆ. ಈಗ ಇವೆಲ್ಲವುಗಳಿಂದ ಬುದ್ಧಿಯೋಗ ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕು. ಅದರಿಂದ ತಂದೆ ಇವೆಲ್ಲವೂ ಸರಿಯಿಲ್ಲವೆಂದು ಹೇಳಬೇಕಾಗುವುದು. ಆದರೆ ನಾನು ಇವರೆಲ್ಲರ ಉದ್ಧಾರವನ್ನು ಮಾಡಲು ಬರುತ್ತೇನೆ. ನೀವು ಜ್ಞಾನಸಾಗರನಿಂದ ಬಂದಿರುವಂತಹ ಜ್ಞಾನ ಗಂಗೆಯರಾಗಿದ್ದೀರಿ. ವಾಸ್ತವದಲ್ಲಿ ಗಂಗೆ ಎಂಬ ಶಬ್ದವೂ ಸಹ ಸರಿಯಿಲ್ಲ, ಆದರೆ ಗಾಯನವಿದೆ. ಆದ್ದರಿಂದ ಹೋಲಿಸಲಾಗಿದೆ. ತಂದೆ ಬಂದು ಹಳೆಯ ಜಗತ್ತಿನ ಹಳೆಯ ಎಲ್ಲ ವಸ್ತುಗಳನ್ನು ಹೊಸತನ್ನಾಗಿ ಮಾಡುತ್ತಾರೆ. ಸ್ವರ್ಗ ಹೊಸ ವಸ್ತುವಾಗಿದೆ. ಹೊಸ ವಸ್ತುವಿನ ಸಮಾಚಾರ ತಂದೆಯೊಬ್ಬರೇ ತಿಳಿದುಕೊಂಡಿದ್ದಾರೆ. ಪ್ರಪಂಚದವರು ತಿಳಿದುಕೊಂಡಿಲ್ಲ. ಭಗವಾನುವಾಚ: ಆದರೆ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿರುವುದರಿಂದ ಎಲ್ಲರ ಬುದ್ಧಿಯೋಗ ಭಗವಂತನಿಂದ ದೂರವಾಗಿದೆ. ಆದ್ದರಿಂದ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಕೃಷ್ಣನ ಜೊತೆ ಬಹಳಷ್ಟು ಜನರ ಬುದ್ಧಿಯೋಗವಿರ್ತದೆ. ಎಲ್ಲೆಲ್ಲಿ ಗೀತೆಗೆ ಮಾನ್ಯತೆ ಕೊಡ್ತಾರೆ ಅಲ್ಲಿ ಕೃಷ್ಣನಿಗೆ ಮಾನ್ಯತೆ ಇದೆ. ವಾಸ್ತವಿಕವಾಗಿ ತಂದೆಯ ಮಹಿಮೆ ಎಂಬ ಟೋಪಿ ಮಗನಿಗೆ ಹಾಕಿದ್ದಾರೆ. ಇದು ಸಹ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಇದನ್ನು ತಂದೆಯೇ ಬಂದು ತಿಳಿಸ್ತಾರೆ. ತಂದೆ ಪದೇ ಪದೇ ತಿಳಿಸ್ತಾರೆ. ಯಾರಾದರೂ ಬಂದಾಗ ಪ್ರತಿಯೊಬ್ಬರ ಕರ್ತವ್ಯ ಕೇಳಿ, ಇವರೊಂದಿಗೆ ನಿಮ್ಮ ಸಂಬಂಧವೇನಾಗಿದೆ? ತಂದೆ ಒಳ್ಳೆಯ ಪ್ರಶ್ನಾವಳಿ ಮಾಡಿದ್ದಾರೆ. ಇದರಿಂದ ಸೇವೆ ಬಹಳ ಚೆನ್ನಾಗಿ ಆಗ್ತದೆ. ಸೇವೆಯಂತೂ ಜಗದಂಬನ ಮಂದಿರದಲ್ಲಿ ಆಗ್ತದೆ. ಅಲ್ಲಿ ಹೋಗಿ ಜಗದಂಬೆ ಈ ಸೃಷ್ಟಿಯನ್ನು ರಚಿಸುವಂತಹ ತಾಯಿಯಾಗಿದ್ದಾರೆಂದು ತಿಳಿಸಿಕೊಡಿ. ಅಂದಾಗ ಯಾವ ಪ್ರಪಂಚ ರಚಿಸ್ತಾರೆ? ಅವಶ್ಯವಾಗಿ ಹೊಸ ಪ್ರಪಂಚ ರಚಿಸ್ತಾರೆ. ಒಳ್ಳೆಯದು. ಆ ತಾಯಿಗೆ ತಂದೆ ಯಾರಾಗಿದ್ದಾರೆ? ಅವರಿಗೆ ಜನ್ಮ ಕೊಟ್ಟವರು ಯಾರು?
ಮನುಷ್ಯರಂತೂ ಮುಖವಂಶಾವಳಿಯ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ. ಇವರಿಗೆ ಪರಮಪಿತ ಪರಮಾತ್ಮ ಜನ್ಮ ಕೊಟ್ಟರು ಎಂಬುದು ನಿಮಗೆ ಗೊತ್ತಿದೆ. ಜಗದಂಬ ಹೇಗೆ ಮುಖವಂಶಾವಳಿ ಆಗಿದ್ದಾರೆಂದು ನೀವು ಮಕ್ಕಳೇ ತಿಳಿಸಿಕೊಡಬೇಕಾಗ್ತದೆ. ಪರಮಪಿತ ಪರಮಾತ್ಮ ನಿರಾಕಾರ ಆದದ್ದರಿಂದ ಬ್ರಹ್ಮತನುವಿನ ಮೂಲಕ ತಿಳಿಸ್ತಾರೆ. ಪರಮಪಿತ ಪರಮಾತ್ಮ ಬಂದು ಹೇಗೆ ಈ ಬ್ರಹ್ಮರವರನ್ನು ಹೇಗೆ ದತ್ತು ತೆಗೆದುಕೊಂಡಿದ್ದಾರೆಯೋ ಹಾಗೆಯೇ ನೀವು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಈ ಮಾತುಗಳು ಎಲ್ಲರ ಬುದ್ಧಿಯಲ್ಲಿ ಸ್ಥಿರವಾಗಿರುವುದಿಲ್ಲ. ಪದೇ ಪದೇ ಮರೆತು ಹೋಗ್ತಾರೆ. ಮಕ್ಕಳು ಬಹಳ ಸೇವೆ ಮಾಡಬಹುದು. ಜಗದಂಬನ ಮಂದಿರದಲ್ಲಿ ಹೋಗಿ ಅವರ ಪರಿಚಯ ಕೊಡಬೇಕಾಗಿದೆ. ಆಗ ಅವರ ಬುದ್ಧಿಯೋಗ ತಂದೆಯ ಜೊತೆ ಜೋಡಿಸಲು ಸಾಧ್ಯವಾಗ್ತದೆ. ಜಗದಂಬೆಯೂ ಸಹ ಆ ತಂದೆಯನ್ನು ನೆನಪು ಮಾಡುವ ಕಾರಣ ನಾವು ಸಹ ಅವರನ್ನು ನೆನಪು ಮಾಡಬೇಕಾಗಿದೆ. ಜಗದಂಬೆ ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ, ಮೇಲೆ ಅವರ ಮಂದಿರವಿದೆ, ಕೆಳಗೆ ರಾಜಯೋಗದ ತಪಸ್ಸು ಮಾಡುತ್ತಿದ್ದಾರೆ. ನಂತರ ರಾಜರಾಜೇಶ್ವರಿ ಸತ್ಯಯುಗದಲ್ಲಿ ಸ್ವರ್ಗದ ಮಾಲೀಕರಾಗ್ತಾರೆ. ಈಗ ಕಲಿಯುಗವಾಗಿದೆ. ಮತ್ತೆ ಯಾವಾಗ ತಪಸ್ಸಿನಲ್ಲಿ ಕುಳಿತುಕೊಳ್ಳುತ್ತಾರೆಯೋ ಆಗ ಸ್ವರ್ಗದ ಮಾಲೀಕರಾಗುವರಲ್ಲವೇ? ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಜ್ಞಾನ ಇರಬೇಕಾಗಿದೆ. ಈ ಸತ್ಯವಾದ ಸಲಹೆ ಮನುಷ್ಯರಿಗೆ ಕೊಡಲಾಗ್ತದೆ. ನೀವು ಪ್ರತಿಯೊಬ್ಬರಿಗೂ ಪರಿಚಯ ಕೊಡ್ತೀರಿ, ಆದರೆ ಎಲ್ಲರ ಬುದ್ಧಿಯಲ್ಲಿ ಒಮ್ಮೊಮ್ಮೆ ಕುಳಿತುಕೊಳ್ಳುವುದಿಲ್ಲ. ಯಾವಾಗ ಸೇವೆಯಲ್ಲಿ ತೊಡಗುತ್ತಾರೆಯೋ ಆಗ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ತದೆ. ಚಿತ್ರಗಳು ಸಹ ಚೆನ್ನಾಗಿ ಮಾಡಲ್ಪಟ್ಟಿವೆ. ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ನೀವು ತಿಳಿಸಿಕೊಡಬಹುದು. ತಂದೆ ತಿಳಿಸ್ತಾರೆ, ನನ್ನ ಭಕ್ತರಿಗೆ ತಿಳಿಸಿಕೊಡಿ. ಅಗತ್ಯವಾಗಿ ಭಕ್ತರು ಮಂದಿರದಲ್ಲಿ ಸಿಗ್ತಾರೆ. ಅವರಿಗೆ ಹೇಗೆ ಪ್ರೀತಿಯಿಂದ ತಿಳಿಸಿಕೊಡಿ. ಹೀಗೆ ಪ್ರೀತಿಯಿಂದ ತಿಳಿಸಿಕೊಡಿ. ಲಕ್ಷ್ಮೀನಾರಾಯಣರ ಚಿತ್ರ ತೋರಿಸುತ್ತಾ ಇವರನ್ನು ಎಲ್ಲರೂ ಸ್ವರ್ಗದ ಮಾಲೀಕರೆಂದು ಹೇಳುತ್ತಾರಲ್ಲವೇ? ಒಳ್ಳೆಯದು. ಈಗ ಏನಿದೆ? ಅಗತ್ಯವಾಗಿ ಈಗ ಕಲಿಯುಗವಿದೆ. ಕಲಿಯುಗದಲ್ಲಿ ದುಃಖವೇ ದುಃಖವಿದೆ. ಹಾಗಾದರೆ ಈಗ ಮತ್ತೆ ಇವರಿಗೆ ರಾಜ್ಯಭಾಗ್ಯ ಹೇಗೆ ಸಿಗ್ತದೆ? ನೀವು ತಿಳಿದುಕೊಂಡಿದ್ದರೆ ಎಲ್ಲರಿಗೂ ತಿಳಿಸಿಕೊಡಬಹುದು. ಒಬ್ಬರಿಗೆ ತಿಳಿಸಿಕೊಟ್ಟಾಗ ಅಲ್ಲಿ ಸತ್ಸಂಗವೇ ಸೇರ್ತದೆ. ಆಗ ನಮ್ಮ ಬಳಿ ಬನ್ನಿ ಎಂದು ಎಲ್ಲರಿಗೂ ಹೇಳ್ತಾರೆ. ಮಂದಿರದಲ್ಲಿ ಅತಿ ದೊಡ್ಡ ಜಾತ್ರೆಯೇ ಸೇರ್ತದೆ. ರಾಮನ ಮಂದಿರಕ್ಕೂ ಹೋಗಿ ನೀವು ರಾಮನ ಕರ್ತವ್ಯ ತಿಳಿಸಿಕೊಡಬಹುದು. ನಿಧಾನವಾಗಿ ಯುಕ್ತಿಯಿಂದ ತಿಳಿಸಿಕೊಡಬೇಕಾಗುವುದು. ಬಾಬಾ, ನಾವು ಈ ರೀತಿ ತಿಳಿಸಿಕೊಟ್ಟವೆಂದು ಕೆಲವು ಮಕ್ಕಳು ಬರೆಯುತ್ತಾರೆ. ಒಬ್ಬರಿಗೆ ತಿಳಿಸಿಕೊಟ್ಟರೆ ಮತ್ತೊಬ್ಬರು ಆಮಂತ್ರಣ ಕೊಡ್ತಾರೆ. ನಮ್ಮ ಮನೆಯಲ್ಲಿಯೂ 7 ದಿನದ ಭಾಷಣ ನಡೆದರೆ ಎಷ್ಟು ಚೆನ್ನಾಗಿರ್ತದೆ. ಮತ್ತೆ ಅಲ್ಲಿಂದಲೇ ಇನ್ನೂ ಯಾರಾದರೂ ಸಿಗ್ತಾರೆ. ಯಾರೇ ನಿಮಗೆ ಆಮಂತ್ರಣ ಕೊಟ್ಟರೂ ಅವರಿಗೆ ಹಾಗೇ ಈ ರೀತಿ ತಿಳಿಸಿಕೊಡಬೇಕು. ಅವರು ಬಿಡಲೇಬಾರದು. ನೀವು ಭಾಷಣ ಮಾಡಲು ತೊಡಗಿದ್ದರೆ ಅಕ್ಕಪಕ್ಕದ ಮಿತ್ರ ಸಂಬಂಧಿಗಳೆಲ್ಲರೂ ಸೇರ್ತಾರೆ. ಹಾಗೆಯೇ ವೃದ್ಧಿಯಾಗ್ತದೆ. ಸೇವಾ ಕೇಂದ್ರಗಳಿಗೆ ಅಷ್ಟೊಂದು ಜನ ಬರಲು ಸಾಧ್ಯವಿಲ್ಲ. ಇದು ಸೇವೆಗಾಗಿ ಒಳ್ಳೆಯ ಯುಕ್ತಿಯಾಗಿದೆ. ಈ ರೀತಿ ಶ್ರಮ ಪಡಬೇಕಾಗುವುದು. ಶ್ರಮ ಪಡುವಂತಹ ಯುಕ್ತಿಯೂ ಸಹ ಕೆಲವರಿಗೆ ಮಾತ್ರ ಬರ್ತದೆ. ಅದಕ್ಕಾಗಿ ಜ್ಞಾನದ ಪರಾಕಾಷ್ಠತೆ ಬೇಕಾಗುವುದು. ತಂದೆಯೂ ಸಹ ಎಷ್ಟೊಂದು ದೂರದಿಂದ ನಮಗೆ ಕಲಿಸಲು ಬರ್ತಾರೆ. ಒಂದು ವೇಳೆ ಸೇವೆ ಮಾಡಲಿಲ್ಲವೆಂದರೆ ಶ್ರೇಷ್ಠ ಪದವಿ ಹೇಗೆ ಪಡೆಯುತ್ತೀರಿ? ಶಾಲೆಯಲ್ಲಿಯೂ ಸಹ ತುಂಬ ಒಳ್ಳೊಳ್ಳೆಯ ಚಮತ್ಕಾರವುಳ್ಳ ಮಕ್ಕಳಿರ್ತಾರೆ. ಬಹಳ ಉತ್ಸಾಹದಲ್ಲಿರ್ತಾರೆ. ಇದೂ ಸಹ ವಿದ್ಯೆಯಾಗಿದೆ. ಆದರೆ ಇದು ವಂಡರ್ಫುಲ್ ವಿದ್ಯೆಯಾಗಿದ್ದು ಇಲ್ಲಿ ವೃದ್ಧರು, ಯುವಕರು, ಮಕ್ಕಳೆಲ್ಲರೂ ಸಹ ಓದಬಹುದು. ಬಡವರಿಗಂತೂ ಒಳ್ಳೆಯ ಅವಕಾಶವಿದೆ. ಸನ್ಯಾಸಿಗಳು ಸಹ ವಾಸ್ತವದಲ್ಲಿ ಬಡವರಾಗಿದ್ದಾರೆ. ಅವರನ್ನು ಎಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ತಮ್ಮಲ್ಲಿಗೆ ಆಮಂತ್ರಿಸ್ತಾರೆ. ಸನ್ಯಾಸಿಗಳಂತೂ ಮನೆ ಮಠವನ್ನು ಬಿಟ್ಟು ಬಡವರಾಗಿದ್ದಾರೆ. ಅವರ ಬಳಿ ಏನೂ ಇಲ್ಲ. ನೀವು ಸಹ ಈಗ ಬಡವರಾಗಿದ್ದು ನಂತರ ರಾಜಕುಮಾರರಾಗ್ತೀರಿ. ಅವರೂ ಬಡವರಾಗಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಪವಿತ್ರತೆಯ ಮಾತಾಗಿದೆ. ನಿಮ್ಮ ಬಳಿ ಬೇರೇನೂ ಇಲ್ಲ. ನೀವಂತೂ ದೇಹ ಮರೆಯುತ್ತೀರಿ. ದೇಹ ಸಹಿತ ಎಲ್ಲವನ್ನೂ ತ್ಯಾಗ ಮಾಡಿ ಒಬ್ಬ ತಂದೆಯವರಾಗ್ತೀರಿ. ಎಷ್ಟು ಒಬ್ಬ ತಂದೆಯ ನೆನಪು ಮಾಡ್ತಿರೋ ಅಷ್ಟು ಧಾರಣೆಯಾಗುತ್ತಿರುತ್ತದೆ. ನಾವು ತಂದೆಯ ಬಳಿಗೆ ಹೋಗಬೇಕು. ಈ ಹಳೆಯ ಪ್ರಪಂಚದ ಚಿಂತೆಯನ್ನೇಕೆ ಮಾಡಬೇಕು? ಎಲ್ಲಿಯವರೆಗೆ ಈ ಪರಿಪಕ್ವ ಸ್ಥಿತಿ ಇರುವುದಿಲ್ಲವೋ ಅಲ್ಲಿಯವರೆಗೆ ಈ ಹಳೆಯ ಪ್ರಪಂಚ ಹಾಗೂ ಈ ಹಳೆಯ ಶರೀರದಲ್ಲಿಯೇ ಇರ್ತವೆ. ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಬೇಕು. ಈ ಮೃತ್ಯುಲೋಕದಿಂದ ನಿಮ್ಮ ಲೆಕ್ಕಾಚಾರ ಸಮಾಪ್ತಿಯಾಗ್ತದೆ. ಈಗ ಅಮರಲೋಕಕ್ಕೆ ಹೋಗಬೇಕು. ಮನೆಯನ್ನು ಪದೇ ಪದೇ ನೆನಪು ಮಾಡೋದರಿಂದ ಹಳೆಯ ಪ್ರಪಂಚ ಮರೆತು ಹೋಗ್ತದೆ. ಗೀತೆಯಲ್ಲಿ ತಂದೆ ಏನು ಹೇಳಿದ್ದಾರೆ ಎಂದು ಹೇಳಿ.
ಭಗವಂತನಿಗೆ ತಂದೆ ಎಂದು ಹೇಳಲಾಗುವುದು. ನಿರಾಕಾರ ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಯೋಗಾಗ್ನಿಯಿಂದ ನಿಮ್ಮ ವಿಕರ್ಮ ವಿನಾಶವಾಗ್ತದೆ. ಕೃಷ್ಣ ಈ ರೀತಿ ಹೇಳಲು ಸಾಧ್ಯವಿಲ್ಲ. ಇದು ಭಗವಂತನ ಮಹಾವಾಕ್ಯವಾಗಿದೆ. ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರ ಬಿಡಿ, ದೇಹಿ ಅಭಿಮಾನಿಯಾಗಿ ನಂತರ ತಂದೆಯ ನೆನಪು ಮಾಡಿ. ಭಗವಂತ ನಿರಾಕಾರನಾಗಿದ್ದಾರೆ. ಆತ್ಮ ಶರೀರ ತೆಗೆದುಕೊಂಡು ಶಬ್ದದಲ್ಲಿ ಬರ್ತದೆ. ತಂದೆಯಂತೂ ಗರ್ಭದಿಂದ ಜನ್ಮ ತೆಗೆದುಕೊಳ್ಳೋದಿಲ್ಲ. ಅವರ ಹೆಸರು ಶಿವ ಒಂದೇ ಆಗಿದೆ. ಬ್ರಹ್ಮ ವಿಷ್ಣು ಶಂಕರರ ಆತ್ಮಗಳಿವೆ. ಅವರಿಗೆ ತಮ್ಮ ಸೂಕ್ಷ್ಮ ಶರೀರಗಳಿವೆ. ಇವರದ್ದಾಗಿದೆ ನಿರಾಕಾರ ಪರಮಪಿತ ಪರಮಾತ್ಮ. ಅವರ ಹೆಸರಾಗಿದೆ ಶಿವ. ಅವರು ಜ್ಞಾನ ಸಾಗರರಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ರಚಯಿತನೆಂದು ಹೇಳಲಾಗುವುದಿಲ್ಲ. ಒಬ್ಬ ನಿರಾಕಾರನಿಗೆ ಮಾತ್ರ ರಚಯಿತನೆಂದು ಹೇಳಲಾಗುವುದು. ಹಾಗಾದರೆ ಅವರು ಈ ಸಾಕಾರಿ ರಚನೆ ಹೇಗೆ ರಚಿಸಿದರು? ಆದ್ದರಿಂದ ಬ್ರಹ್ಮನ ಮುಖಾಂತರ ಬಂದು ತಿಳಿಸಿಕೊಡ್ತಾರೆ. ಕೃಷ್ಣನ ಮುಖಾಂತರ ತಿಳಿಸಲು ಆಗುವುದಿಲ್ಲ. ಬ್ರಹ್ಮನ ಕೈಯಲ್ಲಿಯೇ ವೇದಶಾಸ್ತ್ರಗಳನ್ನು ತೋರಿಸ್ತಾರೆ. ಬ್ರಹ್ಮನ ಮುಖಾಂತರ ಸ್ಥಾಪನೆ ಎಂಬ ಗಾಯನವಿದೆ. ಬ್ರಹ್ಮನ ಮುಖಾಂತರ ಸರ್ವಶಾಸ್ತ್ರಗಳ ಸಾರ ತಿಳಿಸ್ತಾರೆ. ನಿರಾಕಾರ ಸಾಕಾರನ ಮುಖಾಂತರ ತಿಳಿಸ್ತಾರೆ. ಈ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಬೇಕು. ಭಗವಾನು ವಾಚ, ನಾನು ರಾಜಯೋಗ ಕಲಿಸ್ತೇನೆ. ವಿನಾಶಕ್ಕೆ ಮೊದಲು ಅಗತ್ಯವಾಗಿ ಸ್ಥಾಪನೆಯಾಗಬೇಕು. ಮೊಟ್ಟ ಮೊದಲು ಸ್ಥಾಪನೆ ಬಹಳ ಸ್ಪಷ್ಟವಾಗಿ ಬರೆಯುತ್ತಾರೆ. ಬ್ರಹ್ಮನ ಮೂಲಕ ಸೂರ್ಯವಂಶಿ ರಾಜಮನೆತನದ ಸ್ಥಾಪನೆ. ಈ ಬರಹದಲ್ಲಿ ಬಹಳ ಒಳ್ಳೆಯ ರಹಸ್ಯವಿದೆ. ಆದರೆ ಯಾರಾದರೂ ಶ್ರಮಪಟ್ಟು ಸೇವೆಯಲ್ಲಿ ತೊಡಗಬೇಕು. ಹೀಗೆ ಸೇವೆಯಲ್ಲಿ ತೊಡಗಿದಾಗ ಬಹಳ ಮಜಾ ಬರ್ತದೆ. ಮಮ್ಮ ಬಾಬಾರವರಿಗೂ ಸಹ ಸೇವೆಯಲ್ಲಿ ಬಹಳ ಮಜಾ ಅನಿಸುತ್ತಿತ್ತು. ಮಕ್ಕಳು ಸಹ ಸೇವೆ ಮಾಡಬೇಕಾಗಿದೆ. ಮಮ್ಮಾರವನಂತೂ ಮಂದಿರಕ್ಕೆ ಕರೆದುಕೊಂಡು ಹೋಗಲಾರಿರಿ. ಮಮ್ಮಾರವರಿಗೆ ಬಹಳ ಮಹಿಮೆ ಇದೆ. ಮಕ್ಕಳಂತೂ ಹೋಗಲೇಬೇಕಿದೆ. ಬಾಬಾ ಹೇಳ್ತಾರೆ, ವಾನಪ್ರಸ್ಥಿಗಳ ಬಳಿ ಹೋಗಿ ಹೀಗೆ ಕೇಳಿ ತಿಳಿಸಿಕೊಡಬೇಕು. ನೀವು ಎಂದಾದರೂ ಗೀತೆಯ ಅಧ್ಯಯನ ಮಾಡಿದ್ದೀರಾ? ಗೀತೆಯ ಭಗವಂತ ಯಾರು? ಭಗವಂತ ಒಬ್ಬರೇ ನಿರಾಕಾರ. ಸಾಕಾರರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಭಗವಂತ ಒಬ್ಬರೇ ಆಗಿದ್ದಾರೆ. ಹೀಗೆ ಸೇವೆಯಲ್ಲಿ ಬಹಳ ವಿಚಾರಸಾಗರ ಮಂಥನ ನಡೆಯುತ್ತಿರಬೇಕು. ಅಭ್ಯಾಸ ಮಾಡಿ ಹೊರಗೆ ಹೋಗಿ ಪ್ರಯತ್ನ ಪಡಬೇಕು. ಜಗದಂಬನ ದರ್ಶನ ಮಾಡಲು ಪ್ರತಿನಿತ್ಯ ಬರ್ತಾರೆ. ತ್ರಿವೇಣಿಗೂ ಸಹ ಜನ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸೇವೆ ಮಾಡ್ತಾ ಭಾಷಣ ಮಾಡಿದರೆ ಬಹಳ ಜನ ಸೇರ್ತಾರೆ. ನಿಮಂತ್ರಣವನ್ನು ಕೊಡುತ್ತಿರ್ತಾರೆ. ನಮ್ಮ ಬಳಿ ಬಂದು ಸತ್ಸಂಗ ಮಾಡಿ. ಬಾಬಾ ಮಮ್ಮಾರವರಂತೂ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಮಕ್ಕಳು ಹೋಗಲು ಸಾಧ್ಯವಿದೆ. ಬಂಗಾಳದಲ್ಲಿ ಕಾಳಿಯ ಮಂದಿರವಿದೆ. ಅಲ್ಲಿಯೂ ಬಹಳ ಸರ್ವಿಸ್ ಮಾಡಲು ಸಾಧ್ಯ. ಕಾಳಿ ಯಾರು? ಇದರ ಬಗ್ಗೆ ಭಾಷಣ ಮಾಡಿ. ಆದರೆ ಸಾಹಸವಿರಬೇಕಾಗಿದೆ. ತಂದೆಗೆ ತಿಳಿದಿದೆ. ಯಾರು ಹೇಗೆ ತಿಳಿಸಲು ಸಾಧ್ಯ? ಯಾರಲ್ಲಿ ದೇಹಾಭಿಮಾನವಿದೆ ಅವರು ಏನು ಸರ್ವಿಸ್ ಮಾಡಲು ಸಾಧ್ಯ? ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣ ನೀಡುವುದಿಲ್ಲ. ಸರ್ವೀಸನ್ನು ಸಂಪೂರ್ಣ ಮಾಡುವುದಿಲ್ಲವೆಂದರೆ ತಂದೆಯ ಹೆಸರು ಕೆಡಿಸ್ತಾರೆ. ಯೋಗಿಯಲ್ಲಿ ಶಕ್ತಿ ಬಹಳ ಚೆನ್ನಾಗಿರ್ತದೆ. ಅನ್ಯರಿಗೆ ತಿಳಿಸಿಕೊಡಲು ತಂದೆ ಬಹಳ ಒಳ್ಳೆಯ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ಆದರೆ ಒಳ್ಳೊಳ್ಳೆಯ ಮಹಾರಥಿಗಳೂ ಸಹ ಮರೆತು ಹೋಗ್ತಾರೆ. ಸರ್ವೀಸ್ ಅಂತೂ ಬಹಳ ಇದೆ. ಇದನ್ನು ಬೇಹದ್ದಿನ ಸರ್ವೀಸ್ ಎಂದು ಕರೆಯಲಾಗ್ತದೆ. ನಂತರ ಅವರು ಬಹಳ ಗೌರವವನ್ನೂ ಪಡೆಯುತ್ತಾರೆ. ಮುಖ್ಯ ಮಾತು ಪವಿತ್ರತೆಯಾಗಿದೆ. ನಡೀತಾ ನಡೀತಾ ಬಿದ್ದು ಹೋಗ್ತಾರೆ. ಲೌಕಿಕ ತಂದೆಯಲ್ಲಿ ಎಂದೋ ಯಾರಿಗೂ ನಿಶ್ಚಯ ಇಲ್ಲದೇ ಇರುವುದಿಲ್ಲ, ಅರ್ಥಾತ್ ಸಂಶಯ ಬರುವುದಿಲ್ಲ. ಇಲ್ಲಿ ತಂದೆಯ ಬಳಿ ಜನ್ಮ ಪಡೀತಾರೆ. ಮತ್ತೆ ಇಂತಹ ತಂದೆಯನ್ನೇ ಗಳಿಗೆ ಗಳಿಗೆಯೂ ಮರೆತು ಹೋಗ್ತಾರೆ. ಏಕೆಂದರೆ ಇವರು ವಿಚಿತ್ರ ತಂದೆಯಾಗಿದ್ದಾರೆ. ಇಂತಹ ತಂದೆಗೆ ಚಿತ್ರವಿಲ್ಲ. ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ, ಆಗ ನನ್ನ ಬಳಿ ಬಂದು ಬಿಡ್ತೀರಿ. ನಾನೇ 84 ಜನ್ಮಗಳ ಪಾತ್ರ ಅಭಿನಯಿಸುತ್ತೇನೆ ಎಂದು ಆತ್ಮ ತಿಳಿಯುತ್ತದೆ. ಆತ್ಮನಲ್ಲಿ ಎಲ್ಲ ಪಾತ್ರ ನೋಂದಾವಣೆಯಾಗಿದೆ. ಶರೀರದಲ್ಲಿ ಪಾತ್ರವಿಲ್ಲ. ಇಷ್ಟೂ ಚಿಕ್ಕ ಆತ್ಮನಲ್ಲಿ ಎಷ್ಟು ದೊಡ್ಡ ಪಾತ್ರವಿದೆ. ಬುದ್ಧಿಯಲ್ಲಿ ಎಷ್ಟೊಂದು ನಶೆ ಇರಬೇಕು. ವ್ಯವಹಾರದ ಜೊತೆಗೆ ಈ ಸೇವೆಯನ್ನೂ ಮಾಡಬೇಕು. ತಂದೆ ತಾಯಿಯಂತೂ ಎಲ್ಲಿಗೂ ಹೋಗುವುದಿಲ್ಲ. ಮಕ್ಕಳು ಎಲ್ಲಿ ಬೇಕಾದರೂ ಹೋಗಿ ಸರ್ವೀಸ್ ಮಾಡಬಹುದು. ಮಕ್ಕಳಿಗೆ ಅದೃಷ್ಟಶಾಲಿ ನಕ್ಷತ್ರಗಳೆಂದು ಕರೆಯಲಾಗ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ.
ಧಾರಣೆಗಾಗಿ ಮುಖ್ಯಾಂಶಗಳು: ದೇಹಾಭಿಮಾನವನ್ನು ಬಿಟ್ಟು ಸರ್ವಿಸ್ ಮಾಡಬೇಕಾಗಿದೆ. ವಿಚಾರ ಸಾಗರ ಮಂಥನ ಮಾಡಿ ಬೇಹದ್ದಿನ ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣ ಕೊಡಬೇಕಾಗಿದೆ. ಈ ಮೃತ್ಯುಲೋಕದಿಂದ ಹಳೆಯದೆಲ್ಲ ಲೆಕ್ಕಾಚಾರ ಸಮಾಪ್ತಿ ಮಾಡಬೇಕಾಗಿದೆ. ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚ ಬುದ್ಧಿಯಿಂದ ಮರೆತು ಹೋಗಬೇಕಾಗಿದೆ. ವರದಾನ: ಒಬ್ಬರದ್ದೇ ಸ್ಮೃತಿಯ ಮುಖಾಂತರ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ. ಏಕರಸ ಸ್ಥಿತಿ ಮಾಡಿಕೊಳ್ಳಬೇಕಾದರೆ ಸದಾ ಒಬ್ಬರ ಸ್ಮೃತಿಯಲ್ಲಿ ಸ್ಥಿತರಾಗಿರಿ. ಒಂದು ವೇಳೆ ಒಬ್ಬರಿಗೆ ಬದಲಾಗಿ ಬೇರೆ ಯಾರದ್ದೇ ನೆನಪು ಬಂದರೂ ಸಹ ಏಕರಸದ ಬದಲಾಗಿ ಬಹುರಸ ಸ್ಥಿತಿಯಾಗುವುದು. ಯಾವ ಸಮಯದಲ್ಲಿ ಯಾವುದೇ ರಸ ಆಕರ್ಷಣೆ ಮಾಡಿದಾಗ ಅದೇ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಅಂತಿಮ ಸಮಯ ಬಂದಿತೆಂದರೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿ ಸೆಕೆಂಡ್ ಗಮನ ಇಟ್ಟುಕೊಳ್ಳಿ. ಸದಾ ಒಬ್ಬರ ಪಾಠ ಪಕ್ಕಾ ಆಗಿರಲಿ. ಒಬ್ಬ ತಂದೆ, ಸಂಗಮ ಯುಗದ ಒಂದೇ ಸಮಯ ಮತ್ತು ಏಕರಸ ಸ್ಥಿತಿಯಲ್ಲಿರಬೇಕು. ಆಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಗುವುದು. ಸುವಾಕ್ಯ: ಶುದ್ಧ ಸಂಕಲ್ಪಗಳ ಭೋಜನ ಸ್ವೀಕಾರ ಮಾಡುವಂಥವರೇ ಸತ್ಯ ವೈಷ್ಣವರಾಗಿದ್ದಾರೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಬುದ್ಧಿಯಿಂದ ಹಳೆಯ ಪ್ರಪಂಚ ಮರೆಯಲು ಸಹಜವಾದ ಯುಕ್ತಿ ಯಾವುದಾಗಿದೆ? ಮನೆಯನ್ನು ಅರ್ಥಾತ್ ಪರಮಧಾಮವನ್ನು ಪದೇ ಪದೇ ನೆನಪು ಮಾಡಿ. ಈಗ ಈ ಮೃತ್ಯುಲೋಕದಿಂದ ಲೆಕ್ಕಾಚಾರ ಮುಗಿಸಿಕೊಂಡು ಅಮರಲೋಕಕ್ಕೆ ಹೋಗಬೇಕೆನ್ನುವ ಬುದ್ಧಿ ಇರಬೇಕು. ದೇಹದಿಂದಲೂ ಭಿಕ್ಷುಕ, ಈ ದೇಹವೂ ನನ್ನದಲ್ಲ. ಈ ಅಭ್ಯಾಸವಿದ್ದಾಗ ಹಳೆಯ ಪ್ರಪಂಚ ಮರೆತು ಹೋಗ್ತದೆ. ಈ ಹಳೆಯ ಪ್ರಪಂಚದಲ್ಲಿರುತ್ತಾ ತಮ್ಮ ಸ್ಥಿತಿ ಪರಿಪಕ್ವ ಮಾಡಿಕೊಳ್ಳಬೇಕು. ಏಕರಸ ಸ್ಥಿತಿಗಾಗಿ ಪರಿಶ್ರಮ ಪಡಬೇಕಾಗ್ತದೆ. ಒಳ್ಳೆಯದು. ಓಂ ಶಾಂತಿ.